ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ಇತಿಹಾಸ ಸೃಷ್ಟಿಯಾಗೋಕೆ ವರ್ಷಗಳೇ ಬೇಕಾಗತ್ತೆ. ಆರ್ಸಿಬಿ ಅಭಿಮಾನಿಗಳು ತಮ್ಮ ಮೊದಲ ಐಪಿಎಲ್ ಕಪ್ ನೋಡೋಕೆ ಬರೋಬ್ಬರಿ 18 ವರ್ಷ ಕಾಯ್ಬೇಕಾಯ್ತು. ಆದ್ರೆ ಒಮ್ಮೆ ಆ ಕಪ್ ಗೆದ್ಮೇಲೆ ಆರ್ಸಿಬಿ ಟೀಮ್ನ ಅಟಿಟ್ಯೂಡ್ ಕಂಪ್ಲೀಟ್ ಆಗಿ ಬದಲಾಗಿದೆ. ಗೆಲ್ಲೋದು ಈಗ ಅವರಿಗೆ ಚಟ ಆಗ್ಬಿಟ್ಟಿದೆ. ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದದ್ದು ಸುಮ್ಮನೆ ಒಂದು ಫೈನಲ್ ಮ್ಯಾಚ್ ಅಲ್ಲ, ಅದು ಆರ್ಸಿಬಿ ಅನ್ನೋ ಸಾಮ್ರಾಜ್ಯದ ಅಧಿಕೃತ ಘೋಷಣೆ. ಮತ್ತು ಈ ಸಾಮ್ರಾಜ್ಯದ ಕಿರೀಟ ತೊಡಿಸಿದ್ದು ಸಾಕ್ಷಾತ್ ಕ್ರಿಕೆಟ್ನ ಕಿಂಗ್ ಕೊಹ್ಲಿ. ಕೊಹ್ಲಿ ಆಡಿದ ಆ ಅಜೇಯ 75 ರನ್ಗಳ ರೌದ್ರಾವತಾರ ಗುಜರಾತ್ ಟೈಟನ್ಸ್ ಅನ್ನ ಅವರದ್ದೇ ನೆಲದಲ್ಲಿ ಧೂಳಿಪಟ ಮಾಡಿದೆ. ಐಪಿಎಲ್ ಇತಿಹಾಸದಲ್ಲಿ ಒಂದು ಕಪ್ ಗೆದ್ದು ಮುಂದಿನ ವರ್ಷವೂ ಅದೇ ಕಪ್ನ ಯಶಸ್ವಿಯಾಗಿ ಡಿಫೆಂಡ್ ಮಾಡಿಕೊಂಡ ಬರೀ 3ನೇ ಟೀಮ್ ನಮ್ಮ ಬೆಂಗಳೂರು. ಹಾಗಾದ್ರೆ ಆ 156 ರನ್ಗಳ ಮ್ಯಾಡ್ ಚೇಸಿಂಗ್ನಲ್ಲಿ ಆಗಿದ್ದೇನೋ? ಕೊಹ್ಲಿ ಹಾಗೂ ರಬಾಡ ನಡುವಿನ ಹೈ ವೋಲ್ಟೇಜ್ ಕದನ ಹೇಗಿತ್ತು ಮತ್ತು ತವರಿನಲ್ಲಿ ಬಲಿಷ್ಠವಾಗಿದ್ದ ಗುಜರಾತ್ ಟೈಟನ್ಸ್ ಅನ್ನ ಅಷ್ಟು ಕಡಿಮೆ ಸ್ಕೋರ್ಗೆ ಕಟ್ ಹಾಕಿದ್ದು ಹೇಗೆ? ಬನ್ನಿ ಪ್ರತಿಯೊಂದು ಡೀಟೇಲ್ಸ್ನ ಎಳೆಯಾಗಿ ಬಿಡಿಸಿ ಹೇಳ್ತೀವಿ. ಗಾಯಗೊಂಡ ಸಿಂಹದ ಗರ್ಜನೆ, ಮಂಡಿಗೆ ಪೆಟ್ಟು, ರಬಾಡಗೆ ಆಪತ್ತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ 156 ರನ್ಗಳ ಟಾರ್ಗೆಟ್ ಕೊಟ್ಟಿತ್ತು. ಅಹಮದಾಬಾದ್ನ ಪಿಚ್ ಸಿಕ್ಕಾಪಟ್ಟೆ ಸ್ಟಿಕ್ಕಿ ಆಗಿದ್ರಿಂದ ಬಾಲ್ ಬ್ಯಾಟಿಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಹೀಗಾಗಿ ಇದೇನು ಅಷ್ಟು ಸುಲಭದ ಚೇಸಿಂಗ್ ಆಗಿರಲಿಲ್ಲ. ವಿರಾಟ್ ಕೊಹ್ಲಿ ಜೊತೆ ಓಪನಿಂಗಿಗೆ ಬಂದಿದ್ದು ವೆಂಕಟೇಶ್ ಅಯ್ಯರ್. ಆದ್ರೆ ಇನ್ನಿಂಗ್ಸ್ನ ಮೊದಲ ಓವರ್ನಲ್ಲೇ ದೊಡ್ಡ ಶಾಕ್. ರನ್ ಓಡೋಕೆ ಹೋದಾಗ ವೆಂಕಟೇಶ್ ಅಯ್ಯರ್ ಮಂಡಿಗೆ ಜೋರಾಗಿ ಪೆಟ್ಟಾಯ್ತು. ನೋವಿನಿಂದ ಪಿಚ್ ಮೇಲೇನೆ ಒದ್ದಾಡ್ತಾ ಇದ್ರು. ಕೂಡ್ಲೇ ಫಿಸಿಯೋ ಬಂದು ಟ್ರೀಟ್ಮೆಂಟ್ ಕೊಟ್ರು. ಸ್ಟೇಡಿಯಂನಲ್ಲಿದ್ದ ಗುಜರಾತ್ ಫ್ಯಾನ್ಸ್ ಖುಷಿಯಲ್ಲಿದ್ರು. ನೋಡ್ದವ್ರೆಲ್ಲ ವೆಂಕಿ ರಿಟೈರ್ಡ್ ಹರ್ಟ್ ಆಗ್ತಾರೆ, ಆರ್ಸಿಬಿಗೆ ಆರಂಭದಲ್ಲೇ ವಿಘ್ನ ಅಂತಲೇ ಅನ್ಕೊಂಡ್ರು. ಆದ್ರೆ ವೆಂಕಟೇಶ್ ಅಯ್ಯರ್ ಪೆವಿಲಿಯನ್ಗೆ ವಾಪಸ್ ಹೋಗ್ಲಿಲ್ಲ. ನನ್ ಕೈಲಿ ಓಡೋಕೆ ಆಗಲ್ಲ ನಿಜ, ಆದ್ರೆ ನಿಂತಲ್ಲೇ ಹೊಡಿತೀನಿ ಅಂತ ಡಿಸೈಡ್ ಆದ್ರು. ವಿಶ್ವದ ಡೇಂಜರಸ್ ಬೌಲರ್ ಕಗಿಸೋ ರಬಾಡ ವಿರುದ್ಧ ಅಬ್ಬರಿಸಿದ್ರು. ಒಂದು ಕಾಲಿನಲ್ಲಿ ಕುಂಟುತ್ತಲೇ ವೆಂಕಟೇಶ್ ಅಯ್ಯರ್ ಅಕ್ಷರಶಃ ನರಸಿಂಹನ ತರ ಆರ್ಭಟಿಸಿದ್ರು. ಬರೀ 16 ಬಾಲ್ಗಳನ್ನ ಎದುರಿಸಿದ ವೆಂಕಿ 4 ಕ್ಲಾಸಿಕ್ ಬೌಂಡ್ರಿ, 2 ಭರ್ಜರಿ 6, ಒಟ್ಟು 32 ರನ್ ಚಚ್ಚಿ ಆರ್ಸಿಬಿಗೆ ಬೇಕಾಗಿದ್ದ ಫ್ಲೈಯಿಂಗ್ ಸ್ಟಾರ್ಟ್ ಕೊಟ್ಬಿಟ್ರು. ಮೊಹಮ್ಮದ್ ಸಿರಾಜ್ ವೆಂಕಿಯನ್ನ ಔಟ್ ಮಾಡೋ ಹೊತ್ತಿಗೆ ಆರ್ಸಿಬಿ ಎಕ್ಸ್ಪ್ರೆಸ್ ವಿನ್ನಿಂಗ್ ಟ್ರ್ಯಾಕ್ ಮೇಲೆ ಕೂತಿತ್ತು. ರಬಾಡ ವರ್ಸಸ್ ಕೊಹ್ಲಿ, ಕಿಂಗ್ ರೌದ್ರಾವತಾರ, ಗುಜರಾತ್ ಛಿದ್ರ. ವೆಂಕಟೇಶ್ ಅಯ್ಯರ್ ಔಟ್ ಆದ್ಮೇಲೆ ಕ್ರೀಸ್ಗೆ ಬಂದಿದ್ದು ದೇವದತ್ ಪಡಿಕ್ಕಲ್. ಆದ್ರೆ ಪಡಿಕ್ಕಲ್ಗಿಂತ ಹೆಚ್ಚಾಗಿ ಗುಜರಾತ್ಗೆ ಭಯ ಹುಟ್ಟಿಸಿದ್ದು ಇನ್ನೊಂದು ಕಡೆ ನಿಂತಿದ್ದ ಕಿಂಗ್ ಕೊಹ್ಲಿ. ಈ ಸೀಸನ್ನಲ್ಲಿ ಕೊಹ್ಲಿ ಆಡ್ತಾ ಇರೋ ರೀತಿನೇ ಬೇರೆ. ಯುವ ಆಟಗಾರರಿಗಿಂತ 100 ಪಟ್ಟು ಅಗ್ರೆಸಿವ್ ಆಗಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ವರ್ಷ 600ಕ್ಕೂ ಹೆಚ್ಚು ರನ್ ಗಳಿಸಿದವರಲ್ಲಿ ಕೊಹ್ಲಿ ಸ್ಟ್ರೈಕ್ ರೇಟ್ 165.84. ಇದು ಅವರ ಐಪಿಎಲ್ ಕೆರಿಯರ್ನಲ್ಲೇ ಡೆಡ್ಲಿ ಫಾರ್ಮ್. ಗುಜರಾತ್ ನಾಯಕರಾಗಿದ್ದ ಶುಭ್ಮನ್ ಗಿಲ್ ಕೊಹ್ಲಿಯನ್ನ ಕಟ್ಟಿ ಹಾಕೋಕೆ ತಮ್ಮ ಅಸ್ತ್ರ ಕಗಿಸೋ ರಬಾಡನ ತಂದ್ರು. ಕೊಹ್ಲಿ ವರ್ಸಸ್ ರಬಾಡ, ಇದು ಐಪಿಎಲ್ನ ಬಿಗ್ಗೆಸ್ಟ್ ರೈವಲ್ರಿ. ಆದ್ರೆ ನಿನ್ನೆ ರಬಾಡ ಪಾಡು ಶೋಚನೀಯವಾಗಿತ್ತು. ರಬಾಡ ಓವರ್ನಲ್ಲಿ ಕೊಹ್ಲಿ ಅಕ್ಷರಶಃ ಬೆಂಕಿ ಕಾರಿದ್ರು. ಒಂದು ಮಾಸ್ಟರ್ ಪೀಸ್ ಸಿಕ್ಸರ್ ಮತ್ತು 3 ಕವರ್ ಡ್ರೈವ್, ಫುಲ್ ಶಾಟ್ಗಳ ಬೌಂಡ್ರಿ. ರಬಾಡ ಲೈನ್ ಅಂಡ್ ಲೆಂಗ್ತ್ ಕಂಪ್ಲೀಟ್ ಪುಡಿ. ಇಲ್ಲಿ ನೀವು ಗಮನಿಸಲೇಬೇಕಾದ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಕೊಹ್ಲಿ ಗಳಿಸಿದ ಮೊದಲ 38 ರನ್ಗಳಲ್ಲಿ ಒಂದೇ ಒಂದು ರನ್ ಕೂಡ ಆಫ್ ಸೈಡ್ ನಲ್ಲಿ ಬಂದಿರಲಿಲ್ಲ. ಪೂರ್ತಿ 38 ರನ್ಗಳನ್ನು ಬರೀ ಲೆಗ್ ಸೈಡ್ ನಲ್ಲೇ ಆಟ ಆಡಿಸಿದ್ರು. ಅಂದ್ರೆ ಬೌಲರ್ಗಳ ಮೈಂಡ್ ಅನ್ನ ಕೊಹ್ಲಿ ಎಷ್ಟು ಚೆನ್ನಾಗಿ ರೀಡ್ ಮಾಡಿದ್ರು ಅಂತ ನೀವೇ ಲೆಕ್ಕ ಹಾಕಿ. ಇದೇ ಅಗ್ರೆಸಿವ್ ಫ್ಲೋನಲ್ಲಿ ಕೊಹ್ಲಿ ತಮ್ಮ ಐಪಿಎಲ್ ಕೆರಿಯರ್ನ ಅತಿ ವೇಗದ 50 ಕೂಡ ಬಾರಿಸಿದ್ರು ಮತ್ತು ಪ್ಲೇ ಆಫ್ ಇತಿಹಾಸದಲ್ಲೇ ತಮ್ಮ ಹೈಯೆಸ್ಟ್ ಸ್ಕೋರ್ ಕೂಡ ದಾಖಲಿಸಿದ್ರು. ಕೊನೆ ಓವರ್ನ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್, ಕ್ರಾಂಪ್ಸ್ ಬಂದ್ರು ಬಿಡದ ಕಿಂಗ್. ಮ್ಯಾಚ್ ಕಡೆಗೂ ಕೊನೆ ಘಟ್ಟಕ್ಕೆ ಬಂತು. ರಬಾಡ ಪಡಿಕ್ಕಲ್ ವಿಕೆಟ್ ತೆಗೆದ್ರು. ಮತ್ತೊಂದ್ ಕಡೆ ಮ್ಯಾಜಿಕ್ ಸ್ಪಿನ್ನರ್ ರಶೀದ್ ಖಾನ್ ಒಂದೇ ಓವರ್ನಲ್ಲಿ 2 ವಿಕೆಟ್ ಕಿತ್ರು. ಒಂದ್ ಕ್ಷಣ ಸ್ಟೇಡಿಯಂನಲ್ಲಿದ್ದ ಗುಜರಾತ್ ಫ್ಯಾನ್ಸ್ಗೆ ಜೀವ ಬಂದಂತಾಯ್ತು. ಆದ್ರೆ ಆ ಕಡೆ ಕೊಹ್ಲಿ ಕ್ರೀಸ್ನಲ್ಲಿ ಇರೋವರೆಗೂ ಆರ್ಸಿಬಿಗೆ ಯಾವತ್ತೂ ಭಯ ಇರಲಿಲ್ಲ. ಆಸ್ಕಿಂಗ್ ರೇಟ್ ಬಾಲ್ಗಿಂತ ಕಡಿಮೆ ಇತ್ತು. ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಬಂದು ಕೊಹ್ಲಿಗೆ ಸಾಥ್ ಕೊಟ್ರು. ಮ್ಯಾಚ್ನ 18ನೇ ಓವರ್ ತಾಪಮಾನದ ಝಳಕ್ಕೆ
ಕೊಹ್ಲಿಗೆ ಸಡನ್ ಆಗಿ ಸ್ನಾಯು ಸೆಳೆತ ಅಂದ್ರೆ ಕ್ರಾಂಪ್ಸ್ ಬಂತು. ನೋವಿನಿಂದ ಪಿಚ್ ಮೇಲೆ ಮಲಗಿ ನರಳಿದ್ರು. ಆದ್ರೆ ರಕ್ತದಲ್ಲಿ ಕ್ರಿಕೆಟ್ ಹರಿಯುತ್ತಿರೋ ಕಿಂಗ್ ಬಿಡ್ತಾರಾ? ಅದೇ 18ನೇ ಓವರ್ನ ಕೊನೆಯ 2 ಬಾಲ್ಗಳು ಒಂದು ಭರ್ಜರಿ 4 ಮತ್ತು ಮ್ಯಾಚ್ ಅನ್ನ ಫಿನಿಶ್ ಮಾಡಿದ್ದ ಆ ಐತಿಹಾಸಿಕ 6 ಸ್ಟೇಡಿಯಂನಲ್ಲಿದ್ದ ಆರ್ಸಿಬಿ ಫ್ಯಾನ್ಸ್ನ ಹರ್ಷೋದ್ಗಾರ ಅಕ್ಷರಶಃ ಮುಗಿಲು ಮುಟ್ಟಿತ್ತು. 42 ಬಾಲ್ಗಳಲ್ಲಿ 75 ರನ್, ಅದು ನಾಟ್ ಔಟ್. ಇನ್ನು 2 ಓವರ್ ಬಾಕಿ ಇರುವಾಗಲೇ 5 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ 2026ರ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿತು. ಆರ್ಸಿಬಿ ಬೌಲಿಂಗ್ ದರ್ಬಾರ್, ಕ್ಯಾಪ್ಟನ್ ರಜತ್ ಪಾಟೀದಾರ್ ಮೈಂಡ್ ಗೇಮ್. ಆದ್ರೆ ಸ್ನೇಹಿತರೆ, ಈ ಚೇಸಿಂಗ್ ಇಷ್ಟು ಸುಲಭ ಆಗೋಕೆ ಮತ್ತು ಆರ್ಸಿಬಿ ಕಪ್ ಗೆಲ್ಲೋಕೆ ಅಸಲಿ ಕಾರಣ ಯಾರು ಗೊತ್ತಾ? ಅದು ನಮ್ಮ ಡೇಂಜರಸ್ ಬೌಲರ್ಗಳು. ಯಾವುದೇ ಫೈನಲ್ ಮ್ಯಾಚ್ ಅಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಟಾಸ್ ಗೆದ್ದೋರು ಸೇಫ್ ಆಗಿರ್ಲಿ ಅಂತ ಬ್ಯಾಟಿಂಗ್ ಆರಿಸ್ಕೊಳ್ತಾರೆ. ಆದ್ರೆ ಕ್ಯಾಪ್ಟನ್ ರಜತ್ ಪಾಟೀದಾರ್ ನಿನ್ನೆ ಆಡಿದ ಮೈಂಡ್ ಗೇಮ್ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಟಾಸ್ ಗೆದ್ದ ಕೂಡಲೇ ರಜತ್ ಬೌಲಿಂಗ್ ಆಯ್ದುಕೊಂಡ್ರು. ಯಾಕೆ ಗೊತ್ತಾ? ಅಹಮದಾಬಾದ್ನ ಆ ಪಿಚ್ ನಂಬರ್ 6 ಸ್ವಲ್ಪ ಸ್ಟಿಕ್ಕಿ ಆಗಿತ್ತು. ರಜತ್ ಪಾಟೀದಾರ್ಗೆ ಚೆನ್ನಾಗಿ ಗೊತ್ತಿತ್ತು ಇದೇ ಪಿಚ್ ನಲ್ಲಿ ಲೀಗ್ ಮ್ಯಾಚ್ ಆಡೋವಾಗ ಆರ್ಸಿಬಿ ಮೊದಲು ಬ್ಯಾಟ್ ಮಾಡಿ ಕೇವಲ 155 ರನ್ ಗಳಿಸಿ ಪರದಾಡಿತ್ತು ಅಂತ. ಸೊ ಮೊದಲು ಬೌಲಿಂಗ್ ಮಾಡಿದ್ರೆ ಆ ಆರಂಭದ ಸ್ಟಿಕ್ಕಿ ಪಿಚ್ ನ ಲಾಭ ತಗೋಬಹುದು ಅನ್ನೋದು ರಜತ್ ಅವರ ಪ್ಲಾನ್ ಆಗಿತ್ತು. ಆರ್ಸಿಬಿ ಬೌಲಿಂಗ್ ತಗೊಂಡ ತಕ್ಷಣ ಗುಜರಾತ್ ಟೈಟನ್ಸ್ ನ ಅರ್ಧ ಕಾನ್ಫಿಡೆನ್ಸ್ ಅಲ್ಲೇ ಉಡುಗಿ ಹೋಗಿತ್ತು. ಭುವಿ ಸ್ವಿಂಗ್ಗೆ ಜಿಟಿ ತತ್ತರ. ಗುಜರಾತ್ ಇನ್ನಿಂಗ್ಸ್ ಶುರುವಾಯಿತು. ಕ್ರೀಸ್ಗೆ ಬಂದಿದ್ದು ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮತ್ತೆ ಲೆಫ್ಟ್ ಹ್ಯಾಂಡರ್ ಸಾಯಿ ಸುದರ್ಶನ್. ಇವರಿಬ್ರು ಈ ಸೀಸನ್ ನಲ್ಲಿ ತಲಾ 700ಕ್ಕೂ ಹೆಚ್ಚು ರನ್ ಚಚ್ಚಿ ಫುಲ್ ಫಾರ್ಮ್ ನಲ್ಲಿದ್ರು. ಆದ್ರೆ ಈಗ ಶುರುವಾಗಿದೆ ಆರ್ಸಿಬಿ ಬೌಲರ್ಗಳ ಡೆತ್ ಡ್ಯಾನ್ಸ್. ಮೊದಲ ಓವರ್ ಹಾಕಿದ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಬಾಲ್ ಅನ್ನ 2 ಕಡೆ ಯಥಾತಥ್ವಾ ಸ್ವಿಂಗ್ ಮಾಡ್ತಾ ಗಿಲ್ಗೆ ಬೆವರಿಳಿಸಿದ್ರು. ಆದ್ರೆ 2ನೇ ಓವರ್ಗೆ ಬಂದಿದ್ದು ದೈತ್ಯ ಬೌಲರ್ ಜೋಶ್ ಹೇಸಲ್ವುಡ್. ಇವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಜೋಶ್ ಹೇಸಲ್ವುಡ್ ತಮ್ಮ ಜೀವನದಲ್ಲಿ ಈವರೆಗೂ ಯಾವುದೇ T20 ಅಥವಾ ಒನ್ ಡೇ ಫೈನಲ್ ಸೋತೇ ಇಲ್ಲ. ಫೈನಲ್ ಬಂತು ಅಂದ್ರೆ ಈ ಮನುಷ್ಯ ದೆವ್ವದ ತರ ಬೌಲಿಂಗ್ ಮಾಡ್ತಾರೆ. ನಿನ್ನೆ ಕೂಡ ತಮ್ಮ ಮೊದಲ ಓವರ್ನಲ್ಲೇ ಶುಭ್ಮನ್ ಗಿಲ್ಗೆ ಒಂದು ಡೆಡ್ಲಿ ಶಾರ್ಟ್ ಬಾಲ್ ಹಾಕಿದ್ರು. ಅದನ್ನ ಪುಲ್ ಮಾಡೋಕೆ ಹೋದ ಗಿಲ್ ಟಾಪ್ ಎಡ್ಜ್ ಕೊಟ್ಟು ಔಟ್ ಆದ್ರು. ಆರಂಭದಲ್ಲೇ ವಿಕೆಟ್ ಕಳೆದುಕೊಂಡ ಗುಜರಾತ್ ಟೈಟನ್ಸ್ ತಮ್ಮ ಡೇಂಜರಸ್ ಪ್ಲೇಯರ್ ಜೋಸ್ ಬಟ್ಲರ್ನ ಉಳಿಸಿಕೊಳ್ಳೋಕೆ ನಿಶಾಂತ್ ಸಿಂಧು ಅವರನ್ನ ನಂಬರ್ 3ಗೆ ಕಳಿಸಿದ್ರು. ಆದ್ರೆ ಭುವನೇಶ್ವರ್ ಕುಮಾರ್ ತಮ್ಮ 2ನೇ ಓವರ್ನಲ್ಲಿ ಸಾಯಿ ಸುದರ್ಶನ್ ರನ್ನ ಟ್ರ್ಯಾಪ್ ಮಾಡಿದ್ರು. ಪವರ್ ಪ್ಲೇ ಮುಗಿಯುವಷ್ಟರಲ್ಲೇ ಗುಜರಾತ್ನ ಪ್ರಮುಖ ವಿಕೆಟ್ಗಳು ಪೆವಿಲಿಯನ್ ಸೇರಿದ್ವು. 37 ಬಾಲ್ 0 ಬೌಂಡ್ರಿ. ಕೃನಾಲ್ ರಸಿಕ್ ಸ್ಪಿನ್ ಉರುಳಿಗೆ ಬಟ್ಲರ್ ಬಲಿ. ಪವರ್ ಪ್ಲೇ ಮುಗಿದು ಆರ್ಸಿಬಿ ಬೌಲರ್ಗಳು ಗುಜರಾತ್ ಬ್ಯಾಟರ್ಗಳ ಕುತ್ತಿಗೆ ಹಿಸ್ಕೋಕೆ ಶುರು ಮಾಡಿದ್ರು. ಕ್ರೀಸ್ನಲ್ಲಿದ್ದು T20 ಸ್ಪೆಷಲಿಸ್ಟ್ ಜೋಸ್ ಬಟ್ಲರ್. ಬಟ್ಲರ್ನ ಕಟ್ಟಿ ಹಾಕೋಕೆ ಆರ್ಸಿಬಿ ಬಳಸಿದ ಅಸ್ತ್ರ ಕೃನಾಲ್ ಪಾಂಡ್ಯ. ಕೃನಾಲ್ ಪಾಂಡ್ಯಗೆ ಇದು 5ನೇ ಐಪಿಎಲ್ ಫೈನಲ್. ವಿಶೇಷ ಅಂದ್ರೆ ಆಡಿದ ಹಿಂದಿನ 4ರಲ್ಲೂ ಕಪ್ ಗೆದ್ದಿದ್ದಾರೆ. ಆ ಲಕ್, ಆ ಎಕ್ಸ್ಪೀರಿಯನ್ಸ್ ನಿನ್ನೆ ಮ್ಯಾಚ್ ನಲ್ಲೂ ವರ್ಕ್ ಆಯ್ತು. ಪಿಚ್ ನಲ್ಲಿ ಬಾಲ್ ಸ್ವಲ್ಪ ಗ್ರಿಪ್ ಆಗ್ತಾ ಇತ್ತು. ಬರೀ ಗುಡ್ ಲೆಂತ್ ಹಾಕಿದ ಕೃನಾಲ್ ಹಾಗೂ ರಸಿಕ್ ಸಲಾಂ ರನ್ ಕೊಡೋದನ್ನೇ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ರು. ಬರೋಬ್ಬರಿ 37 ಬಾಲ್ಗಳ ಕಾಲ ಅಂದ್ರೆ 6 ಓವರ್ಗಳಿಗೂ ಹೆಚ್ಚು ಕಾಲ ಗುಜರಾತ್ ಟೈಟನ್ಸ್ಗೆ ಒಂದೇ ಒಂದು ಬೌಂಡ್ರಿ ಹೊಡೆಯೋಕೆ ಆಗ್ಲಿಲ್ಲ. ಇದು ಫೈನಲ್ ಮ್ಯಾಚ್ ನಲ್ಲಿ ಬ್ಯಾಟಿಂಗ್ ಟೀಮ್ಗೆ ಆಗೋ ಅತಿ ದೊಡ್ಡ ನರಕ. ಬೌಂಡ್ರಿ ಬರ್ದೆ ಬಟರ್ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ರು. ಕೃನಾಲ್ ಪಾಂಡ್ಯ ಎಸೆದ ಓವರ್ನಲ್ಲಿ ತಾಳ್ಮೆ ಕಳೆದುಕೊಂಡು ಮುಂದೆ ಬಂದು ಹೊಡೆಯೋಕ್ ಹೋದ್ರು. ಇದನ್ನೇ ಕಾಯ್ತಿದ್ದ ಕೃನಾಲ್ ವೈಡ್ ಆರ್ಕರ್ ಫೈರ್ ಮಾಡಿದ್ರು. ಚಾಕಚಕ್ಯತೆಯಿಂದ ಕೀಪರ್ ಜಿತೇಶ್ ಶರ್ಮಾ ಬಟ್ಲರ್ನ ಸ್ಟಂಪ್ ಔಟ್ ಮಾಡಿದ್ರು. ಗುಜರಾತ್ನ ಅರ್ಧ ಕತೆ ಅಲ್ಲೇ ಮುಗ್ದು ಹೋಗಿತ್ತು. ರಸಿಕ್ ಸಲಾಂ ಟ್ರಿಪಲ್ ಸ್ಟ್ರೈಕ್. 15 ಓವರ್ ಮುಗಿತು. ಡೆತ್ ಓವರ್ಗಳಲ್ಲಿ ಏನಾದ್ರೂ ಗುಜರಾತ್ ಮ್ಯಾಜಿಕ್ ಮಾಡುತ್ತಾ? ಸ್ಕೋರ್ ಬೋರ್ಡ್ ಓಡಿಸುತ್ತಾ? ಆರ್ಸಿಬಿ ಬೌಲರ್ಗಳು ಅದಕ್ಕೂ ಚಾನ್ಸ್ ಕೊಡ್ಲಿಲ್ಲ. ಹೇಸಲ್ವುಡ್ ಬಂದು ಅರ್ಷದ್ ಖಾನ್ನ ಕಿತ್ತೊಗೆದ್ರು. ಭುವನೇಶ್ವರ್ ಕುಮಾರ್, ಜೇಸನ್ ಹೋಲ್ಡರ್ ವಿಕೆಟ್ ತಗೊಂಡು ಈ ಸೀಸನ್ ನಲ್ಲಿ ತಮ್ಮ ವಿಕೆಟ್ಗಳ ಸಂಖ್ಯೆಯನ್ನ 28ಕ್ಕೆ ಏರಿಸಿದ್ರು. ಇನ್ನು ಕೊನೆಯಲ್ಲಿ ದಾಳಿಗೆ ಇಳಿದಿದ್ದು ಕಾಶ್ಮೀರದ ಎಕ್ಸ್ಪ್ರೆಸ್ ರಸಿಕ್ ಸಲಾಂ. ಡೇಂಜರಸ್ ಫಿನಿಶರ್ಸ್ ಆಗಿದ್ದ ರಾಹುಲ್ ತೆವಾಟಿಯಾ ಮತ್ತೆ ರಶೀದ್ ಖಾನ್ ಇಬ್ರನ್ನು ಒಂದೇ ಸ್ಪೆಲ್ ನಲ್ಲಿ ಮುಗಿಸ್ಬಿಟ್ರು.
ರಸಿಕ್ ಈ ಸೀಸನ್ನಲ್ಲಿ 19 ವಿಕೆಟ್ ಕಬಳಿಸಿ ಫೈನಲ್ನಲ್ಲೂ ತನ್ನ ತಾಕತ್ತು ತೋರಿಸಿದ್ರು. ಆದ್ರೆ ಈ ಎಲ್ಲದರ ನಡುವೆ ಒಬ್ಬ ಮಾತ್ರ ಗುಜರಾತ್ ಪರವಾಗಿ ಏಕಾಂಗಿ ಹೋರಾಟ ಮಾಡ್ತಿದ್ದ. ಅದು ನಮ್ಮ ವಾಷಿಂಗ್ಟನ್ ಸುಂದರ್. ಒಂದೆಡೆ ವಿಕೆಟ್ ಉರುಳ್ತಿದ್ರು ಎದೆಗುಂದದ ಸುಂದರ್ ಬರೀ 37 ಬಾಲ್ಗಳಲ್ಲಿ 50 ರನ್ ಬಾರಿಸಿದ್ರು. ಸುಂದರ್ ಅವರ ಈ ದಿಟ್ಟ ಹೋರಾಟದಿಂದಲೇ ಗುಜರಾತ್ 20 ಓವರ್ಗಳಲ್ಲಿ 155 ರನ್ ಗಳಿಸೋದಕ್ಕೆ ಸಾಧ್ಯ ಆಯಿತು. ಆದ್ರೆ ಈ ಟಾರ್ಗೆಟ್ ಕಿಂಗ್ ಕೊಹ್ಲಿಯ ವಿರಾಟ ರೂಪದ ಮುಂದೆ ಏನೂ ಅಲ್ಲ ಅನ್ನೋದು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಪ್ರೂವ್ ಆಯಿತು. ಸ್ನೇಹಿತರೆ, ಇದಿತ್ತು ಆರ್ಸಿಬಿ ತಂಡದ ಐತಿಹಾಸಿಕ 2026ರ ಫೈನಲ್ನ ಸಂಪೂರ್ಣ ಕಥೆ. ಬರೋಬ್ಬರಿ 18 ವರ್ಷ ಕಾದಿದ್ದ ಅಭಿಮಾನಿಗಳಿಗೆ ಸತತ 2 ವರ್ಷ ಕಪ್ ಗೆದ್ದು ಆರ್ಸಿಬಿ ಬಿಗ್ಗೆಸ್ಟ್ ಗಿಫ್ಟ್ ಕೊಟ್ಟಿದೆ. ನಿಮ್ಮ ಪ್ರಕಾರ ಈ ಫೈನಲ್ ಮ್ಯಾಚ್ನ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಯಾವುದು? ಗಾಯಗೊಂಡ್ರು ಛಲ ಬಿಡದ ವೆಂಕಟೇಶ್ ಅಯ್ಯರ್ ಅವರ ಆ 16 ಬಾಲ್ಗಳ ಆಟನ, ಅಥವಾ ವಿಶ್ವದ ಶ್ರೇಷ್ಠ ಬೌಲರ್ ರಬಾಡ ಅವರನ್ನ ಬೆಂಡೆತ್ತಿದ ಕಿಂಗ್ ಕೊಹ್ಲಿ ಆಟನ, ಅಥವಾ 37 ಬಾಲ್ಗಳಲ್ಲಿ 1 ಬೌಂಡ್ರಿನೂ ಕೊಡದ ಬೌಲರ್ಗಳ ಬಿಗಿ ದಾಳಿನ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ತರದ ಇನ್ಡೆಪ್ತ್ ಮತ್ತು ಮಸ್ತ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಮಸ್ತ್ ಮಗ ನ್ಯೂಸ್.